ನಮ್ಮ ರಾಜ್ಯ ಕಂಡ ಅಪರೂಪದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಇಂದಿನ ರಾಜ್ಯಪಾಲರು ಮತ್ತು ಕೇಂದ್ರ ವಿದೇಶಾಂಗ ಸಚಿವರಾಗಿ ನಮ್ಮನ್ನೆಲ್ಲ ನಿನ್ನೆ ಅಗಲಿ ಈ ರಾಜ್ಯದ ಒಬ್ಬ ಅಪರೂಪ ರಾಜಕಾರಣಿಯನ್ನು ನಾವೆಲ್ಲರೂ ಕೂಡ ಕಳೆದುಕೊಂಡು ದುಃಖದಲ್ಲಿದ್ದೇವೆ. ಇವತ್ತು ಇಡೀ ನಾಡಿನ ಜನ ಅವರ ರಾಜಕೀಯ ಬದುಕು ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ಕೂಡ ಒಂದು ಒಳ್ಳೆಯ ರಾಜಕಾರಣವನ್ನು ಮಾಡಿಕೊಂಡು ಬಂದು ಇವತ್ತು ಅಜಾತ ಶತ್ರುವಾಗಿ ಎಲ್ಲರ ಜೊತೆ ಯಾವುದೇ ಪಕ್ಷದ ನಾಯಕರಿದ್ರೂ ಕೂಡ ಅವರು ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡು ಅವ್ರ ಜೊತೆ ಸದಾ ಅಭಿವೃದ್ಧಿಯ ಚಿಂತನೆಯನ್ನು ಮಾಡತಕ್ಕಂಥ ಅಪರೂಪದ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇವತ್ತು ನಮ್ಗೆ ಗೊತ್ತಿದೆ, ಬೆಂಗಳೂರು ಕೆಂಪೇಗೌಡರು ಒಂದು ಮಾದರಿ ಆಗಿದ್ರೆ ಒಂದು ಹೊಸ ಬೆಂಗಳೂರನ್ನ ಹೈಟೆಕ್ ಆಗಿ ಮಾಡೋದ್ರಲ್ಲಿ ಯಾರಾದರೂ ಮೊದಲನೇ ಪಾತ್ರ ಇದ್ರೆ ಅದು ಎಸ್ ಎಂ ಕೃಷ್ಣ ಅವರ ಪಾತ್ರ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಹೇಳಬೇಕಿದ್ದೇವೆ. ಇವತ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಇವತ್ತು ITBT ಇರ್ಬೋದು, ಇವತ್ತು ಮಕ್ಕಳ ಬಿಸಿಯೂಟ ಕಾರ್ಯಕ್ರಮ ಇರ್ಬೋದು, ಅದರ ಜೊತೆಗೆ ಬೆಂಗಳೂರು ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರ ಆದರ್ಶ ಜೀವನ ನಮ್ಮೆಲ್ಲರಿಗೆ ಮಾದರಿ. ಆ ಭಗವಂತ ಎಲ್ಲ ಕುಟುಂಬದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡ್ಲೈತಿ. ಆ ಪರಮಾತ್ಮಲ್ಲಿ ಬೇಡಿಕೊಂಡ ಇವತ್ತು ಅಂಥ ನಾಯಕರ ಆದರ್ಶವನ್ನು ಜೀವನವನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ವಿದೇಶಾಂಗ ಸಚಿವರು, ಮಹಾರಾಷ್ಟ್ರದ ರಾಜ್ಯಪಾಲರು, ಅಪ್ರತಿಮ ರಾಜಕಾರಣಿ, ವಿಶೇಷವಾದಂಥ ಕಲರ್ಫುಲ್ ರಾಜಕಾರಣಿ ಆಗಿದ್ದಂಥ ಎಸ್ ಎಂ ಕೃಷ್ಣ ಅವರು ನಿನ್ನೆ ದಿವಸ ನಮ್ಮನ್ನು ಅಗಲಿ ಇಹಲೋಕ ತ್ಯಜಿಸಿದ್ದಾರೆ. ಅವರಿಗೆ ಇವತ್ತು ಶ್ರದ್ಧಾಂಜಲಿ ಸಲ್ಲಿಸಲು ನಾವೆಲ್ಲ ಈ ಪಂಚಾಯಿತಿಯಲ್ಲಿ ಸೇರಿದ್ದಾಗಿದೆ. ಎಸ್ ಎಂ ಕೃಷ್ಣ ಅವರು ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಂಥವರು. ಅವರು ಬೆಂಗಳೂರನ್ನು ಒಂದು IT ಹಬ್ಬನ್ನಾಗಿ ಪರಿವರ್ತಿಸಿದಂಥ ಮಹಾನ್ ನಾಯಕರು. ಅವರು ಅಮೇರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಅಲ್ಲಿರ್ತಕ್ಕಂಥ ಆ ಸಂದರ್ಭದಲ್ಲಿ ಜಾನ್ ಎಫ್ ಕೆನಡಿ ಅಂತ ಅಮೇರಿಕದ ಅಧ್ಯಕ್ಷರ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಿ ಸಹಿ ಎನಿಸಿಕೊಂಡರು. ಅವರಿಂದ ಒಂದು ಪ್ರಶಂಸನೀಯ ಪತ್ರವನ್ನು ಕೂಡ ಪಡೆದಂಥವರು. ಅವರು ವಿಶೇಷವಾದಂಥ ಉಡುಗೆ ತೊಡುಗೆಗಳಿಂದ ಗುರುತಿಸಿಕೊಂಡವರು. ಯಾವುದೇ ಪಕ್ಷ ಪಾತ್ರಗಳ ಮೀರಿ ಬೆಳತಕ್ಕಂಥ ಒಬ್ಬ ಆದರ್ಶ ರಾಜಕಾರಣಿಯಾದಂಥವರು ಇವತ್ತು ನಮ್ಮನ್ನು ಅಗಲಿ ನಮ್ಮೆಲ್ಲರಿಗೆ ಶೋಚನೀಯ ದುಃಖವನ್ನು ತಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೂಡ ಅವರ ಕುಟುಂಬದ ಜೊತೆಯಲ್ಲಿ ನೀವೆಲ್ಲರೂ ಬೆರೆತು ಆ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ ಆಯುಷ್ಯವನ್ನು ಆ ಕುಟುಂಬದವರಿಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಅವ್ರ ತಂದೆ ಆಸೆ ಏನಿತ್ತಂದ್ರೆ ಇವರೊಬ್ಬ ರೈತರಾಗಿರ್ತಾರೆ, ಆದರೆ ಇವರು ಒಬ್ಬ ದೇಶ ಕಟ್ಟುವ ನಾಯಕರಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ. ಅಂಥ ಅವರ ವಿಚಾರಗಳನ್ನು ಅವರು ತಮ್ಮ ನಾಯಕತ್ವದ ಬಂದಾಗ ಈ ನಾಡಿನ ಮುಖ್ಯಮಂತ್ರಿ ಆದಾಗ ಈ ನಾಡನ್ನು ಹೆಂಗೆ ಕಟ್ಟಬೇಕು ಅನ್ನೋದು ಹೆಂಗೆ ಕನಸಿತ್ತು, ಅದ್ರ ಪ್ರಕಾರ ಕರ್ನಾಟಕವನ್ನು ಅವರು ಕಟ್ಟಿದ್ರು. ಮೆಟ್ರೋ ಅವ್ರದೇ ಒಂದು ವಿಚಾರ, ಅವ್ರದೇ ಒಂದು ಕನಸು. ಅದು ಇವತ್ತು ಎಲ್ಲರಿಗೂ ಹೆಚ್ಚು ಅನುಕೂಲ ಆದಂಥದ್ದು. ವಿಶೇಷವಾಗಿ ಈ ನಮ್ಮ ಫೂಲ್ ಆಗ್ಬೇಕಾತಂದ್ರೆ ಅವರು ಮನಸ್ಸು ತಗೊಂಡು ಆ ಟೈಮ್ದೊಳಗೆ ಇದನ್ನು ಮಾಡೇ ತೀರಬೇಕು ಅನ್ನೋ ಒಂದು ಛಲ ತೊಟ್ಟಕ್ಕೆ ಈ ಫೂಲ್ ಮಾಡಿದ್ದವರು ಎಸ್ ಎಂ ಕೃಷ್ಣ ಅವರು. ಇವತ್ತು ಅವ್ರು ನಾವು ನೆನೆಸ್ಬೋದು. ಅಂಥವರು ಅವರು ವಿಶೇಷವಾಗಿ ಹೆಚ್ಚು ಕಾಂಗ್ರೆಸ್ ಒಳಗೆ ಇದ್ದವರು. ಕಡೆಗೆ ಅವರು BJPಗೆ ಮೊನ್ನೆ ಮೋದಿಯವರ ಒಂದು ಕಾರ್ಯಕ್ರಮವನ್ನು ಅವರ ಕೆಲಸವನ್ನು ನೋಡೋಕೆ BJPಗೆ ಬಂದವರು. ಅದಕ್ಕೆ ಅವರು ಪಕ್ಷಾತೀತರ ಅಂತ ಹೇಳ್ಬೋದು. ಎಲ್ಲರೂ ಪ್ರಶಂಸೆ ಪಡೋರು, ಜಾತ್ಯತೀತರು, ಅಜಾತ ಶತ್ರು, ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಕಮ್ಮಿ. ಅಂಥವ್ರು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಅವರಿಗೆ ಚಿರಶಾಂತಿಯನ್ನು ಪರಮಾತ್ಮ ನೀಡಲಿ. ಈ ಎಲ್ಲ ದುಃಖವನ್ನು ನಾಡಿನ ಜನರಿಗೆ ಏನು ಆಗಿದ್ದ ದುಃಖವನ್ನು ಮರೆಸಲು ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ಮಾತು.